ಓಕೆ, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಜಮಖಂಡಿ ತಾಲೂಕಾ ಗೋಟೆ ಎಂಬ ಗ್ರಾಮದಲ್ಲಿದ್ದೀವಿ. ಸೊ ಇವತ್ತು ನಮ್ಮ ಜೊತೆಗೆ ಒಬ್ಬರು ಬೆಸ್ಟ್ ದ್ರಾಕ್ಷಿ ಬೆಳೆಗಾರ ನಮ್ಮ ಜೊತೆಗೆ ಅದಾರ. ರೈಟ್, ಕಳೆದ 12 ವರ್ಷದಿಂದ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಇವತ್ತು ನಾವು ಬಂದಿರೋ ಕಾರಣ ಏನಂತಂದರೆ, ನಮ್ಮ ವಿವಾ ಕಿಸಾನ್ ಬ್ರ್ಯಾಂಡ್ಗಳಾದಂಥ ವಿವಾ ಕಿಸಾನ್ ಡೆವಲಪರ್, ಗ್ರೋತ್ ಮತ್ತು ಕಿಂಗ್ ಪ್ರಾಡಕ್ಟನ್ನು ಕೊಟ್ಟಿದ್ವಿ. ಸೊ ಇದು ಯಾವ ಥರ ಮೊದಲು ಈ ಪ್ಲಾಟಿನ ಸಿಚುವೇಶನ್ ಇತ್ತು, ಇವಾಗ ಯಾವ ಥರ ಅದಂತ ನಾವು ರೈತರ ಕಡೆಯಿಂದ ಕೇಳೋಣ. ಎಸ್ ಸರ್, ತಮ್ಮ ಹೆಸರು ಯಾವ ಊರು ಸರ್? ಇದು ಇನ್ನೊಂದು ಸಲ ಹೇಳ್ಬೋದು ನೀವು. ಶಿವಲಿಂಗಪ್ಪ ಕನಕಪ್ಪಗಳವ್ರಿ. ನಾವು ಗೋಟೆ ಗ್ರಾಮದಿಂದ, ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲಾ ಗೋಟೆ ಗ್ರಾಮದಿಂದ. ಓಕೆ, ನಮ್ದು ಈಗ 2 ತಿಂಗಳಿಂದ ನಮ್ಮ ಪ್ಲಾಟ್ ಅಂತೂ ನೀರೈತಿ ಎಲ್ಲ ಒಂಥರ ಹೋಗು ಲೆಕ್ಕಕ್ಕಿತ್ರೆ. ಹಾಂ, ಅಂದರೆ ಮಿಸ್ ಆಗಿತ್ತು ಪ್ಲಾಟ್ ಆಗಿದ್ರಿ. ಅದಕ್ಕಾಗಿ ಇನ್ನು ನಾವು ಏನು ಮಾಡ್ಬೇಕಂತ ವಿಚಾರದಾಗಿದ್ವಿ. ಅನುಗುಣದ ಇವು ನಮ್ಮ ಪ್ರವೀಣ್ ಅನ್ನುವಂಥವ ಇದನ್ನ ವಿವೇಕ್ ಕಿಸಾನ್ ಇದು ಚಲೋ ಐತನ ಆರ್ಗ್ಯಾನಿಕ್ ಬಿಟ್ಟು ನೋಡ್ರಿ, ಇದೊಂದ್ಸರಿ ಮಾಡಿ ನೋಡ್ರಿ ಅಂತಂದ್ರೆ ಅದರ ಸಲ ನಂಬಿಕೆಯಿಂದ ಅದನ್ನ ಬಿಟ್ಟು ಮಾಡಿದ್ರಿ. ಚಲೋ ಆಗೈತೆ ನಮಗೆ. ಓಕೆ, ಅಂದರೆ ಒಂದು 2 ತಿಂಗಳಿಂದ ಈ ನೀರು ನಿಂತಂಥ ಪ್ಲಾಟನ್ನು ಇನ್ನೇನು ಇದ್ರಾಗ ಏನು ಕೆಲಸ ಆಗಲ್ಲ ಅಂತೇಳಿ ಪ್ಲಾಟ ತೆಗಿ ವಿಚಾರದಾಗ ನೀವು ಇದ್ರಿ. ಹೌದೌದು. ಆ ಸಮಯದೊಳಗಡೆ ನಮ್ಮ ವಿವಾ ಕಿಸಾನ್ ಬ್ರ್ಯಾಂಡ್ಗಳು ನಮ್ಮ ಪ್ರವೀಣ್ ಅವ್ರು ಕೊಟ್ಟರು ತಮಗೆ. ಹೌದೌದು. ಸೊ ಕೊಟ್ಟಿದ ಮೇಲೆ ತಾವು ಅವರೇ ಹೇಳ್ತಾರಾನೆ ಕೆಳಗಡೆ ಬಡ್ಡಿಗೆ ಬಿಟ್ಟಿರಿ, ಡ್ರಿಪ್ ಮಾಡಿರಿ. ರೈಟ್, ಡ್ರಿಪ್ ಬಿಟ್ಟ ನಂತರ ನೆಕ್ಸ್ಟ್ ತಳಗೊಬ್ಬರ ಏನಾದ್ರು ಹಾಕಿರೇನ್ರಿ ನೀವು? ಏನು ಹಾಕಿಲ್ರಿ. ನಾವು ವರ್ಷ ರಗಡ ಹಾಕ್ತಿದ್ವಿ. ಇದ್ರ ಸಲ ಇದ್ರ ಮ್ಯಾಗ ವಿಶ್ವಾಸ ಇಡೋ ಸಲ ಅಂದ ಅದನ್ನೇನು ಹಾಕಿಲ್ರಿ. ನಾವು ಇದ್ರದೇನು ಚಲೋ ಆಗೋಣ ನಾವು ಯಾವ ಗೊಬ್ಬರನ ತೋರಿಸಿಲ್ಲ. ವರ್ಷ ಎಷ್ಟು ಖರ್ಚು ಮಾಡ್ತಿದ್ರಿ? ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಆಗೈತ್ರಿ. ಇದಕ್ಕೆ ನಾವು ಬರೀ ತಳಗೊಬ್ಬರನ ಒಂದು 20,000 ರೂಪಾಯಿ ಹಾಕ್ತಿದ್ವಿ ರೀ. ಇವ್ರ ಕಡೆಯಿಂದ ನಾವು ಅದ ಏನ್ ಅವ್ರ ರೇಟ್ ಹಂಗ ನಮ್ಗೆ ಅವ್ರಿಗೆ ಇರ್ತೈತ್ರಿ. ಆ ಲೆಕ್ಕದ ಪ್ರಕಾರ ಅದಕ್ಕೆ ಇದಕ್ಕೆ ಭಾಳ ಅಂದ್ರೆ ಒಂದು 50% ಜಾಸ್ತಿ ನಮಗೆ ಉಳಿತಾಯ ಆಗೈತಿ. ಉಳಿತಾಯ ಆಗ್ಯದ ಅಂದ್ರೆ ನೀವು ಟೋಟಲ್ ಆಗಿ 1 ಡೋಸ್ ಇದಕ್ಕೆ ಬಿಟ್ಟಿರಿ ಬರೇ? 1 ಡೋಸ್. ರೈಟ್. ಸೊ ಎಲ್ಲ ರೈತ ಬಾಂಧವ್ರು ನೋಡ್ಬೋದು, 2 ತಿಂಗಳ ಹಿಂದ್ಗಡೆ ಈ ಒಂದು ಪ್ಲಾಟ್ ಭಾಳ ಸಿಚುವೇಶನ್ ಡೇಂಜರ್ ಇತ್ತು. ಇನ್ನೇನು ಪ್ಲಾಟ ತೆಗೆದು ಬಿಡಬೇಕನ್ನೋ ವಿಚಾರದೊಳಗಡೆ ಸೊ ಇವ್ರು ಅನ್ಕೊಂಡಿದ್ರು. ಅದೇ ಸಮಯದೊಳಗಡೆ ನಮ್ಮ ಪ್ರವೀಣ್ ಅವರು ಇವರಿಗೆ ಒಂದು ನಮ್ಮ ವಿವಾ ಕಿಸಾನ್ ಬ್ರ್ಯಾಂಡ್ಗಳ ಪ್ರಾಡಕ್ಟನ್ನು ಕೊಟ್ಟಾಗ ಇವ್ರು ಅದೇ ಥರ ಯೂಸ್ ಮಾಡಿದ್ರು. ತೆಳಗಡೆ ಯಾವುದೇ ರೀತಿ ಗೊಬ್ಬರವನ್ನು ಹಾಕಿಲ್ಲ. ಬಟ್ ಇವತ್ತು ನೋಡ್ಬೋದು ಪ್ಲಾಟ್ ಎಷ್ಟು ಚೆನ್ನಾಗಿ ಒಡೆದದ. ರೈಟ್, ಇವತ್ತೊಂದು ಒಳ್ಳೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಪ್ಲಾಟು ಇವತ್ತು ಗೋಟೆ ಗ್ರಾಮದಲ್ಲಿ. ಓಕೆ, ಮತ್ತು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ನೋಡ್ರಿ, ಯಾವುದು ಅದು ಇದು ಜನರಿಕ್ ಮಾಡೋದಂತ ಮಾಡಲಿ, ಆದ್ರೆ ಇದು ಎಲ್ಲ ಈ ಬ್ರ್ಯಾಂಡ್ಕಿಂತ ಒಟ್ಟು ನಮಗೆ ಚಲೋ 100ಕ್ಕೆ 100 ಚಲೋ ಅನಿಸೈತ್ರಿ. ಅದಕ್ಕೆ ಇದನ್ನು ಹೆಚ್ಚಿಗೆ ಯೂಸ್ ಮಾಡಿರಿ. ಚಲೋ ಆಕೈತಿ, ಉಳಿತಾಯ ಚಲೋ ಬರ್ತೈತಿ, ಬೆಳೆ ಚಲೋ ಬರ್ತೈತಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್.